ಹಾಯ್, ನಮಸ್ಕಾರ. ನಾನು ಅರುಣ್ ಮೂರ್ತಿ. ದೇವಿ ಮಹಾತ್ಮೆ ಸೀರಿಯಲ್ನಲ್ಲಿ ಭೃಂಗಿ ಪಾತ್ರವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಸುಮಾರು 1 ವರ್ಷದಿಂದ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸಾಕಷ್ಟು ಬೇರೆ ಬೇರೆ ತರಹದ ಅನುಭವ, ಒಂದು ಆಧ್ಯಾತ್ಮ ತಿಳ್ಕೊಳ್ಳೋದು ಅಥವಾ ಒಂದು ಕಡೆ ಪುರಾಣ ತಿಳ್ಕೊಳ್ಳೋದಾದರೆ, ಇನ್ನೊಂದು ಕಡೆ ಇವತ್ತಿನ ತಂತ್ರಗಾರಿಕೆ ಮತ್ತು ಇವತ್ತಿನ ಆಡಿಯನ್ಸ್ಗೆ ಇದನ್ನು ತಲುಪಿಸೋದು ಹೇಗೆ. ಯಾಕೆಂದರೆ ಇದು ನಮಗೆ ತುಂಬ ಸಲ ಆಗೋ ಸಮಸ್ಯೆನೇ. ಹಳೆ ಕಥೆಗಳು ಅಂದರೆ ಯಂಗ್ಸ್ಟರ್ಸ್ಗೆ ಇಷ್ಟ ಆಗಲ್ಲ, ಯಂಗ್ಸ್ಟರ್ಸ್ ಕಥೆ ಅಂದರೆ ವಯಸ್ಸಾದವ್ರಿಗೆ ಇಷ್ಟ ಆಗಲ್ಲ. ಇವರಿಬ್ಬರಿಗೂ ಇಷ್ಟ ಆಗುವ ಕಥೆ ಹೇಳೋದಿದೆಯಲ್ಲ, ಅದು ಓವರಾಲ್ ಟೀಮ್ಗಿರುವಂಥ ಚಾಲೆಂಜು. ಅದರಲ್ಲಿ ನಾವು ನಮ್ಮ ಶೇರ್ನ ಚಾಲೆಂಜನ್ನು ಮಜವಾಗಿ ಅನುಭವಿಸ್ತಾ ಇದ್ದೀವಿ. ಒಳ್ಳೆ ಕಾಸ್ಟ್ ಇದೆ, ಒಳ್ಳೆ ಡಿರೆಕ್ಟರ್ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರು, ಹಾಗಾಗಿ ಖುಷಿಯಾಗಿದ್ದೀವಿ. ಯಾತಕ್ಕೆ ಅಂದರೆ ಸಾಮಾನ್ಯವಾಗಿ ಪುರಾಣದಲ್ಲಿ ನನ್ನ ಇದೇ ಏನು ಅಂದರೆ, ಈಗ ದ್ರೌಪದಿ ಅಂತ ಒಂದು ಪಾತ್ರನ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್, ಒಬ್ಬ ಗಂಡಿನಲ್ಲಿ ಸಾಮಾನ್ಯವಾಗಿ ಒಬ್ಬ ಗಂಡಿನಲ್ಲಿ ಒಬ್ಬ ಮನುಷ್ಯನಲ್ಲಿ ಇದಕ್ಕೆ ಆಗದೇ ಇರೋವಂಥ ಗುಣಗಳಿರುತ್ತವೆ. ಅದಷ್ಟು ಒಂದು ಹೆಣ್ಣಿನ ಅಪೇಕ್ಷೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹುಡುಗಿಗೆ ಅವಳ ಗಂಡ ಧರ್ಮವಂತನಾಗಿರಬೇಕು ಅನ್ನೋ ಆಸೆ ಇರುತ್ತೆ. ಎಟ್ ದಿ ಸೇಮ್ ಟೈಮ್ ಅವನು ಏನಂತಾರೆ ತುಂಬ ಫೋಕಸ್ಡ್ ಆಗಿರಬೇಕು, ಫ್ಲರ್ಟಿಷಿಯಸ್ ಆಗಿರಬೇಕು. ಇಫ್ ಹಿ ಹಗ್ಸ್ ಹಿ ಶುಡ್ ಬಿ ಮ್ಯಾನ್ಲಿ, ಹಿ ಶುಡ್ ಬಿ ಸ್ಟ್ರಾಂಗ್ ಅನಿಸುತ್ತೆ. ಅವನಿಗೆ ಅವಳ ಮನೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಅಂತಲೂ ಅನಿಸುತ್ತೆ. ಎಟ್ ದಿ ಸೇಮ್ ಟೈಮ್ ಅವನು ತುಂಬ ಏನಂತಾರೆ ಫೀಮೇಲ್ ಎಮೋಷನ್ಸನ್ನು ಅರ್ಥ ಮಾಡ್ಕೊಳ್ಳೋವಂಥನೂ ಆಗಬೇಕು. ಇದಿಷ್ಟು ಒಬ್ಬನ ಕೈಲಿರೋಕ್ಕೆ ಸಾಧ್ಯನೇ ಇಲ್ಲ. ಧರ್ಮ ಹೊರಗಡೆ ಇದು ಅಂತ ಮಾತಾಡೋನು ಮನೇಲಿ ಕೂತ್ಕೊಂಡು ನಿಂತ ಜೊತೆ ಮಾತಾಡೋಕ್ಕೆ ಟೈಮ್ ಇರುತ್ತೆ. ಇದನ್ನು ಆ ಕಾಲದಲ್ಲೇ ಅದನ್ನು ಒಂದು ಕ್ಯಾಪ್ಸೂಲ್ ಥರ ಮಾಡಿ ಒಂದು ಹೆಣ್ಣಿಗೆ 5 ಜನ ಗಂಡಂದರು ಅಂತ ಮಾಡಿದ್ರು. ಅದೇ ನಾನೀಗ ಹೇಳಿದ್ದನ್ನೇ ತುಂಬ ನೀವು ಹಿಂದೆ ತಿರುಗಿ ನೋಡಿದ್ರೆ ಅದೇ ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ. ಇಷ್ಟು ಆದರೂ ಕೂಡ ಅವಳಿಗೆ ಕರ್ಣನ ಮೇಲೆ ಆಸೆ ಇತ್ತು ಅಂತ. ಇದು ಒಂದು ಹೆಣ್ಣಿನ ಮನಸ್ಥಿತಿ. ಇದು ತಪ್ಪು ಸರಿಯಲ್ಲ. ಈ ಗಂಡನಲ್ಲಿ ಇದನ್ನು ಹೇಳುವುದು ತುಂಬ ಸುಲಭ. ಗಂಡಿಗೆ 5 ಜನ ಹೆಂಡ್ತಿರು ಅಂದರೆ ಅವನ್ನ ಏನಂತಾರೆ, ಹೀಸ್ ಕಲರ್ಫುಲ್ ಅಂತಾರೆ. ಅದೇ ಒಂದು ಹೆಣ್ಣಿಗೆ 5 ಜನ ಬಾಯ್ ಫ್ರೆಂಡ್ಸು ಅಂದರೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀವಿ ನಾವು. ಇದು ಸೊಸೈಟಿಯಲ್ಲೇ ಇರುವ ಸಮಸ್ಯೆ. ಇದು ಕೇವಲ ಭಾರತಕ್ಕೆ ಸಂಬಂಧಿಸಿದ್ದಲ್ಲ, ಇಡೀ ಪ್ರಪಂಚದ ಸಮಸ್ಯೆ ಆಗಿರುವುದರಿಂದ ಇದನ್ನು ಒಂದು ಡಿಸ್ಟೆನ್ಸ್ ಇಟ್ಟು, ಅಂದರೆ ಒಂದು ಹಂತ ದೂರದಲ್ಲಿಟ್ಟು ಇವರು ಮನುಷ್ಯರಲ್ಲ ಅಥವಾ ಇವರು ಈ ಕಾಲದವರಲ್ಲ ಅಂತ ಏನಂದರೆ ಕಾಲಧರ್ಮವನ್ನು ಮೀರಿ ಕಥೆಯನ್ನು ಹೇಳುವುದು ನಮಗೆ ಪುರಾಣದಲ್ಲಿ ಸಾಧ್ಯ ಆಗುತ್ತೆ. ಹಾಗಾಗಿ ತುಂಬ ಬೇರೆ 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 ಅಂಶಗಳನ್ನು ಈ ಥರದ ವಿಷಯದಲ್ಲಿ ಅಂತಾರೆ ಸಬ್ಟೆಕ್ಸ್ಟ್ಗಳಲ್ಲಿ ಹೇಳ್ತಾ ಹೋಗುತ್ತೆ. ಅದಕ್ಕೆ ನನಗೆ ಈ ಪುರಾಣ ತುಂಬ ಇಷ್ಟ ಆಗಿದ್ದು ಮಾಡೋದಕ್ಕೆ. ಒಂದು ನನ್ನ ನಂಬಿಕೆ, ನನಗೆ ಚಿಕ್ಕ ವಯಸ್ಸಿನಿಂದ ಪುರಾಣ ಇಂಟ್ರೆಸ್ಟ್ ಇದೆ. ಚಿಕ್ಕ ವಯಸ್ಸಿನಿಂದ ಕಥೆಗಳು ಇಂಥವು ತುಂಬ ಕೇಳಿರೋದು ಒಂದಾದರೆ, ಎರಡನೇದು ನಾನು ರಂಗಭೂಮಿಯವನು. ಕಳೆದ ಒಂದು 22 ವರ್ಷದಿಂದ ಭಾರತದ ದಿ ಬೆಸ್ಟ್ಗಳು, ಆ ಕಡೆ ಅಮಿತಾಬ್ ಬಚ್ಚನ್ ಇರ್ಬೋದು, ಈ ಕಡೆ ಶಾರುಖ್ ಖಾನ್ ಇರ್ಬೋದು, ಇನ್ನೊಂದು ಕಡೆ ಕಮಲ ಹಾಸನ್ ಇರ್ಬೋದು, ಮತ್ತೊಂದು ಕಡೆ ನಸೀರ್ ಇರ್ಬೋದು, ನಸೀರುದ್ದೀನ್ ಶಾ ಇರ್ಬೋದು. ಅದೃಷ್ಟಕ್ಕೆ ಎಲ್ಲರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ಐ ಆಮ್ ಅ ವೆರಿ ಲಕ್ಕಿ ಗಾಯ್ ಇನ್ ದಟ್ ಸೆನ್ಸ್. ಹಾಗಾಗಿ ನನಗೆ ಬೇರೆ 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 ಇದರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಬೇರೆ ಬೇರೆ ಜಾನರ್ ಆಫ್ ಪ್ಲೇಗಳನ್ನು ನಾನು ತುಂಬ ಮಾಡಿದ್ದೀನಿ. ಅದು ಪುರಾಣ ಮಾಡಿದ್ದೀವಿ, ಇತಿಹಾಸ ಮಾಡಿದ್ದೀವಿ, ಬಯೋಪಿಕ್ ಮಾಡಿದ್ದೀವಿ, ನಾವು ಒಂದು ಸೈನ್ಸ್ ಪ್ಲೇ ಮಾಡಿದ್ದೀವಿ. ಇನ್ ದ ಸೆನ್ಸ್ ಪ್ಯೂರ್ ಸೈನ್ಸನ್ನ ನಾಟಕ ಮಾಡಿದ್ದೀವಿ. ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವ್ರ ಲೈಫನ್ನು ಇಟ್ಕೊಂಡು ನಾಟಕ, ವಾಟ್ ಈಸ್ ಹಿಸ್ ಸೈನ್ಸ್ ಕಾನ್ಫ್ಲಿಕ್ಟ್, ವೈ ಇಟ್ ವಾಸ್ ನಾಟ್ ಎಕ್ಸೆಪ್ಟೆಡ್, ಈ ಥರದ್ದನ್ನು ಮಾಡಿದ್ದೀವಿ. ಹಾಗಾಗಿ ನನಗೆ ಭಾಷೆ ಇದ್ರ ಮೇಲೆ ತುಂಬ ಮಜಾ ಇದೆ. ಫಾರ್ ಎಕ್ಸಾಂಪಲ್, ನಾವು ಸೈನ್ಸ್ ವಿಷಯದಲ್ಲಿ ನಾವು ಇಂಗ್ಲೀಷ್ನಲ್ಲಿ ತುಂಬ ಈಸಿಯಾಗಿ ಪನ್ ಮಾಡ್ಬೋದು. ಕನ್ನಡದಲ್ಲಿ ಮಾಡೋದು ಕಷ್ಟ. ಯಾಕೆಂದರೆ ಕನ್ನಡದಲ್ಲಿ 2 ಜಲಜನಕ, 1 ಆಮ್ಲಜನಕ ಇರೋ ಪಾರದರ್ಶಕ ದ್ರವ ಕೊಡು ಅಂದರೆ ಹೆದರೋಗ್ತೀವಿ. ಹಂಗಂದ್ರೆ ಇನ್ನೇನೂ ಇಲ್ಲ, ನೀರು. ಅಂದರೆ ಇದು ಕನ್ನಡಕ್ಕಿರೋ ಮಿತಿ ಅಥವಾ ಕನ್ನಡಕ್ಕಿರುವಂಥ ಸದ್ಯದ ಪರಿಸ್ಥಿತಿ. ಇದರ ಜೊತೆ ಆಟ ಆಡೋದು ಹೇಗೆ, ಅದು ನನಗೆ ಯಾವತ್ತೂ ಇಂಟ್ರೆಸ್ಟಿಂಗ್ ಅಂತ ಅನಿಸಿರೋದ್ರಿಂದ ಮುಂಚೆಯಿಂದ ಭಾಷೆ ಬಗ್ಗೆ ನಾನು ಮಜಾ ತಗೋತಾ ಬಂದಿರೋನು. ಇಲ್ಲಿ ನನಗೆ ಅದರ ಮಜಾ ಜಾಸ್ತಿ ಸಿಗ್ತಾ ಇದೆ. ನನಗೆ 2 ಮೋಟಿವೇಶನ್. ಒಂದು, ನಿಜವಾಗ್ಲೂ ಒಳ್ಳೆಯ ತಂಡ, ಒಳ್ಳೆಯ ಸ್ನೇಹಿತರು ಅಂತ ಹೇಳಬಹುದು ನಾವು. ಒಂದು ಸ್ನೇಹಿತರನ್ನ ಮೀಟ್ ಮಾಡೋಕ್ಕೆ ಬರೋ ಹಾಗಿರುತ್ತೆ. ಸ್ನೇಹಿತರು ಬರ್ತೀವಿ, ಮಾತಾಡ್ತೀವಿ, ತರಲೆ ಮಾಡ್ತೀವಿ, ಊಟ ಮಾಡ್ತೀವಿ, ರೇಗಿಸ್ತೀವಿ, ಒಬ್ರನ್ನೊಬ್ರು ಥ್ರೂ ಔಟ್ ಕಾಲು ಎಳಿತಾ ಇರ್ತೀವಿ.
ಸಣ್ಣ ಸಣ್ಣ ವಿಷಯಕ್ಕೂ ಕಾಲೆಳೆದು ಮಜಾ ತಗೋತಾ ಇರ್ತೀವಿ. ಎಟ್ ದಿ ಸೇಮ್ ಟೈಮ್ ಪ್ರತಿದಿನ ಆ ಸೀನ್ ಏನೋ ಒಂದು ಶೂಟ್ ಮಾಡ್ತಲ್ಲ, ಅದು ನಮಗೆ ಲೈಫ್ಗೊಂದು ಫಿಲಾಸಫಿನ ಕೊಡ್ತಾ ಇರುತ್ತೆ. ಅದನ್ನು ಐ ಟೇಕ್ ಬ್ಯಾಕ್. ಇನ್ ದ ಸೆನ್ಸ್ ನಾನು ನಾಟಕದಿಂದ ನಾನು ಕಲ್ತಿರೋದೇನು ಅಂದರೆ, ಸುಮಾರು ಒಂದು ಐ ಹ್ಯಾವ್ ಡನ್ ಅರೌಂಡ್ 4000 ಪ್ರೊಡಕ್ಷನ್ಸ್ ಆ್ಯಂಡ್ ಅರೌಂಡ್ 8000 or 9000 ಶೋಸ್. ಹಂಗೆ ಮಾಡಿರುವುದರಿಂದ ಅಡ್ವಾಂಟೇಜ್ ಏನಾಗಿದೆ ನನಗೆ, ಜೊತೆಗೆ ನಾನು ಕಲ್ತ್ಕೊಂಡಿರೋದೆ, ಈ ಒಂದು ನಾಟಕ ಮಾಡಿದೆ, ಇದರಿಂದ ನಾನು ಕಲಿಯೋದೇನಿದೆ ಅಂತ ಪ್ರತಿ ನಾಟಕದಿಂದ ಒಂದೊಂದು ಅಂಶನ ಕಲ್ತಿದ್ದೀನಿ. ಅದು ಒಂದೊಂದು ನಾಟಕದಿಂದ ಒಂದೊಂದು ಕಲಿತಿದ್ದು, ಇಲ್ಲಿ ನನಗೆ ಒಂದೊಂದು ದಿನದ ಶೂಟ್ನಲ್ಲಿ ಒಂದೊಂದು ಕಲಿಕೆ ಶುರುವಾಗಿದೆ. ಇವತ್ತೇನೋ ಒಂದು ಸೀನನ್ನು ಮಾಡ್ತಾಯಿದ್ವಿ, ಅದರಲ್ಲಿ ನಾವು ಏನನ್ನೋ ಒಂದನ್ನು ಆಸೆ ಪಡ್ತಾ ಇರ್ತೀವಿ. ಆಸೆ ಪಟ್ಟಿದ್ದು ಸಿಕ್ತು ಅಂತ ಅಂದ ತಕ್ಷಣ ನಾವು ಸಿಕ್ಕಿದ್ದಕ್ಕಿಂತ ಸಿಗೋದನ್ನು ಕಾಯ್ತಿದ್ವಲ್ಲ, ಅದು ಮಜಾ ಇರುತ್ತೆ ಅನ್ನಿಸ್ತಲ್ಲ ಅನ್ನೋ ಒಂದು ಪಾಯಿಂಟ್ ಇವತ್ತು ನನಗೆ ಹೊಳಿತು ಇಲ್ಲಿ ಮಾಡುವಾಗ. ಇದು ಸಖತ್ತಾಗಿದೆಯಲ್ಲ ಇದು ವಿಷಯ ಅಂತ. ಇಟ್ಸ್ ಎ ಟಫ್ ಚಾಲೆಂಜ್. ಇಲ್ದಿನ ನೀವು ತಗೊಳ್ಳೋದ್ರಿಂದ ಆಗೋ ಮೇಜರ್ ಅಡ್ವಾಂಟೇಜ್ ಏನು ಅಂದರೆ, ನನ್ನ ಭಾಷೆ ಕನ್ನಡ, ನನ್ನ ಭಾಷೆ ನನಗೆ ಹೋಲ್ಡ್ ಇದ್ದಾಗ ಮಾತ್ರ ನನಗೆ ಇದನ್ನು ಮಾಡೋದಕ್ಕೆ ಮಜಾ ಸಿಗುತ್ತೆ. ಇವತ್ತು ನಮ್ಮೆಲ್ಲರ ಸಮಸ್ಯೆ ಇರೋದೇನು ಅಂದರೆ, ಒಂದು ಭಾಷೆಯಲ್ಲಿ ನಿರರ್ಗಳವಾಗಿ 5 ನಿಮಿಷ ಮಾತಾಡೋ ಯೋಗ್ಯತೆ ನಮಗಿಲ್ಲ. ಬೇರೆ ಭಾಷೆಯ ಸಹಾಯನ ತಗೋತಾ ಇರ್ತೀವಿ. ಆದರೆ ಈ ಇದರಲ್ಲಿ ವಿಧಿ ಇಲ್ಲದೆ ನಾನು ಕನ್ನಡದಲ್ಲೇ ಸಂಪೂರ್ಣ ಮಾತಾಡಬೇಕು, ಅದು ನನಗೆ ಭಾಷೆ ಜ್ಞಾನ ಬೆಳೆಯುತ್ತಲ್ಲ. ಹಾಗಾಗಿ ಹೊಸ ಬಡ್ಡಿಂಗ್ ಆರ್ಟಿಸ್ಟಿಗೆ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ನೀವು ಇಂಥದ್ದು ಮಾಡಿ ಸೊ ದಟ್ ನಿಮಗೆ ಫಸ್ಟು ಗೆಲ್ತೀರಾ ಸೋಲ್ತೀರಾ ನೆಕ್ಸ್ಟ್ ವಿಷಯ, ಆದರೆ ಇಂಥದ್ದೊಂದು ಇದೆ ಅಂತ ಒಂದು ಹೊಸ ಪ್ರಪಂಚಕ್ಕೆ ತೆರ್ಕೋತಿರಲ್ಲ, ಅಲ್ಲಿ ನಿಮ್ಮ ಜರ್ನಿ ಬೇರೆ ಆಗಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ರವಿಚಂದ್ರನ್ ಎಲ್ಲ ಥರ ಒಪ್ಕೊಂಡ್ವಿ, ಆದರೆ ರವಿಚಂದ್ರನ್ ಏನು ಕ್ರೇಜಿ ಏನು ಲವ್ಲಿ ಬಾಯ್ ಅಂತ ಒಪ್ಕೊಂಡಿದ್ದವ್ರನ್ನ ಆ ಕಡೆ ಅವ್ರು ಕೃಷ್ಣ ಆಗಿ ಬಂದರೆ ನಮಗೆ ಕೃಷ್ಣನ ಅಂತ ಅವ್ರಿಗೆ ಕಸಿವಿಸಿ ಆಗೋಕ್ಕೆ ಶುರು ಆಗೋಯ್ತು. ಅದು ಇದು ಸರಿ ತಪ್ಪು, ಅವರು ಸಾಧಿಸಿದ್ರು, ಅವ್ರು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ರವಿಚಂದ್ರನ್ ಸರ್ ಕೃಷ್ಣ ಅನ್ನೋದೊಂದು ಬೇರೆ ಥರದ ಲ್ಯಾಂಗ್ವೇಜ್, ಬೇರೆ ಥರದ ಪಾತ್ರ, ಅದರದ್ದೊಂದು ಬೇರೆ ಮಜಾ ಅಂತ ಅವರು ಓಪನ್ ಆಗೋಕ್ಕೆ ಶುರು ಆದರು. ಅದು ಬಹುಶಃ ಅದಾದಮೇಲೆ ನಾನು ಅವರಲ್ಲಿ ತುಂಬ ಬೇರೆ ಬೇರೆ ತರಹದ ಕಲ್ಚರ್ನ ನಾವು ನೋಡ್ತಾ ಇದ್ದೀವಿ. ಇದು ನಮ್ಗೆ ಆರ್ಟಿಸ್ಟಾಗಿ ಎಷ್ಟು ಬೇಗ ವಯಸ್ಸಿನಲ್ಲಿ ಸಿಗುತ್ತೋ ಅಷ್ಟು ಈ ಆ್ಯಕ್ಟಿಂಗು ಅಥವಾ ಈ ಫೀಲ್ಡ್ ಅನ್ನೋದ್ರ ಡೆಪ್ತ್ ಬೇಗ ಅರ್ಥ ಆಗುತ್ತೆ. ಅದ್ರ ಜೊತೆ ಆಟ ಆಡೋದಕ್ಕೆ, ಅದ್ರ ಜೊತೆ ಕೆಲಸ ಮಾಡೋದಕ್ಕೆ ಮಜಾ ಸಿಗುತ್ತೆ. ಇಲ್ಲೇ ಇದ್ರೆ ಏನಾಗುತ್ತೆ, ನಮಗೆ ನಾವೆಲ್ಲರೂ ಚಿಕ್ಕ ವಯಸ್ಸಿನಿಂದ ನಮಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿರೋದೇನೋ, ನೀನು ಇದನ್ನು ಚೆನ್ನಾಗಿ ಮಾಡಿದ್ರೆ ನಿಂಗೆ ಚಾಕ್ಲೇಟ್ ಕೊಡ್ತೀನಿ, ನೀನು ಇದರಲ್ಲಿ ಮಾಡಿದ್ರೆ ಏನು, ಅಂದರೆ ಇದನ್ನು ಮಾಡಿದ್ರೆ ಇನ್ನೊಂದು ಮಜಾ ಅಂತಿದ್ದೀವಿ, ಮಾಡೋದೇ ಮಜಾ ಅಂತ ಹೇಳ್ಕೊಟ್ಟೇ ಇಲ್ಲ. ಮ್ಯಾಥ್ಸ್ ಸಮ್ಮನ್ನು ಸಾಲ್ವ್ ಮಾಡಬೇಕಾಗಿರೋ ಮಜಾನ ನಾವು ಅನುಭವಿಸ್ತಾ ಇಲ್ಲ. ಆದರೆ ಇದನ್ನು ಮಾಡೋದ್ರಿಂದ ನಿಮಗೆ ಆ್ಯಕ್ಟಿಂಗ್ ಮಾಡೋದ್ರ ಮಜಾ ಸಿಗುತ್ತೆ, ಮಾಡಿದ ಮೇಲೆ ಸಿಗೋದ್ರ ಮಜಾ ಅಲ್ಲ, ಆ್ಯಕ್ಟಿಂಗ್ ಮಾಡೋದೇ ಮಜಾ. ಅದನ್ನು ನಾವು ಕಲಿಯೋದಕ್ಕೆ ಈ ಥರದಕ್ಕೆ ನಾವು ತೆರ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ದೇರ್ ಫಾರ್ ಯಂಗ್ಸ್ಟರ್ಸ್ ದಯವಿಟ್ಟು ಮೈಥಾಲಜಿ ಮಾಡಿ, ದಯವಿಟ್ಟು ಹಿಸ್ಟಾರಿಕಲ್ಸ್ ಮಾಡಿ, ದಯವಿಟ್ಟು ಸಾಮಾಜಿಕ ಮಾಡಿ ಆ್ಯಂಡ್ ಸೈನ್ಸನ್ನು ಮಾಡಿ. ಅಂದರೆ ಎಲ್ಲ ತರಹದ ಯಾವ ಥರದ ಪಾತ್ರ ಬೇಕಾದರೂ ಬರ್ಬೋದು, ಪ್ರತಿಯೊಂದು ಬೇರೆ ಚಾಲೆಂಜ್ ಇದೆ. ಅದರ ಜೊತೆಗೆ ಮಾಡುವುದರಿಂದ ನಮಗೆ ಹೊಸ ಕಲಿಕೆ. ಇಷ್ಟು ದಿನ ಸೀರಿಯಲ್ ನೋಡಿಲ್ವಾ, ಸಮಸ್ಯೆ ಇಲ್ಲ, ಇವತ್ತಿಂದ ನೋಡಿ. ಯಾಕೆ ಅಂದರೆ ಮಿಥಾಲಜಿನ ನಾವು ಎಲ್ಲಿಂದ ಬೇಕಾದರೂ ಶುರು ಮಾಡಬಹುದು. ಯಾಕೆಂದರೆ ಕಲಿಕೆಗೆ ಆರಂಭ ಮಾತ್ರ ಇರೋದು, ಅಂತ್ಯ ಇಲ್ಲ. ಹಾಗಾಗಿ ನಿಮಗೊಂದು ಮಜಾ ಸಿಗುತ್ತೆ. ಆ್ಯಂಡ್ ಇವತ್ತು ನಾವು ಇಲ್ಲಿ ಮುಂಬಾದೇವಿ ಕಥೆ ಅಂತ ಏನೀಗ ಈ ಸೀರಿಯಲಲ್ಲಿ ಇದನ್ನು ಮಾಡ್ತಾ ಇದ್ದೀವಿ, ಇದು ಇನ್ನೇನು ಅಲ್ಲ, ಇವತ್ತು ನಾವು ನೋಡ್ತಿರೋಂಥ ಮುಂಬೈನ ಕಥೆ. ನಮಗೆ ಊರುಗಳು, ಮುಂಬೈ ಅನ್ನೋ ಒಂದು ದೊಡ್ಡ ನಗರ ಗೊತ್ತು, ಅದರ ಇತಿಹಾಸ ಏನು ಗೊತ್ತು. ದಿಸ್ ಇಸ್ ನಾಟ್ ಜಸ್ಟ್ ಏನಂತಾರೆ ಪೌರಾಣಿಕ, ಇದ್ರ ಜೊತೆ ನಮ್ಮ ದೇಶದ ಇತಿಹಾಸ ಕೂಡ ಇದೆ. ನಮ್ಗೆ ಆ ಇತಿಹಾಸದ ಪ್ರಜ್ಞೆ ನಮಗೆ ಬೆಳೆಯುತ್ತೆ. ಜೊತೆಗೆ ಏನಂತಾರೆ, ಇದನ್ನು ಮಾಡುವುದ್ರ ಜೊತೆ ಸಂತೋಷನ ಅನುಭವಿಸ್ತಿರಲ್ಲ. ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ನೀವು ಹಿಂಗೆ ಬೆಟರ್ ಮಾಡ್ಬೋದು, ನೀವು ನಮಗೆ ಸಜೆಸ್ಟ್ ಮಾಡಿ, ನಾವು ಮಾಡ್ತೀವಿ ಅದನ್ನು. ಅಂದರೆ ನಾವೆಲ್ಲರೂ ಸೇರಿ ಆರ್ಟ್ನ ಬೆಟರ್ ಲೆವೆಲಲ್ಲಿ ಮಾಡೋದಕ್ಕೆ ಎಲ್ಲರೂ ಜರ್ನಿ ಮಾಡೋಣ. ಹಾಗಾಗಿ ದಯವಿಟ್ಟು ನೋಡಿ, ಮಜಾ ಮಾಡಿ. ನಾವು ಸರಿಯಾಗಿ ಮಾಡ್ತಿಲ್ಲ ಅನ್ಸಿದ್ರೆ ದಯವಿಟ್ಟು ನಮ್ಗೆ ಹೇಳಿ, ನಾವು ಅದನ್ನು ಬೆಟರ್ ಮಾಡ್ಕೋತೀವಿ.